ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಸಖತ್ ಟೇಸ್ಟಿ ಆ್ಯಂಡ್ ಹೆಮ್ಮಿಯಾಗಿರುವಂತಹ ಗ್ರೀನ್ ಪನ್ನೀರ್ ಕರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿದೆ ಕೂಡ. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಂದು 4-5 ಗೋಡಂಬಿ, ಹಸಿ ಈರುಳ್ಳಿ 1 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ನೀರು ಹಾಕ್ಕೊಳ್ಳೋದು ಬೇಡ, ಇದಿಷ್ಟು ರುಬ್ಕೊಂಡ್ಬಂದ್ಬಿಡೋಣ. ರುಬ್ಬಿದ್ದಾಗಿದೆ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ, ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ. ಇವಾಗ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸತಿ ಎಲ್ಲ ತಿರುಗಿಸ್ಕೊಂಬಿಡೋಣ ಪನ್ನೀರ್ಸ್ನ. ಸಂಡೇ ಮಕ್ಕಳು ಮನೇಲಿ ಇರ್ತಾರೆ, ಈ ಥರ ಮಾಡಿಕೊಡಿ, ಇಲ್ಲ ಲಂಚ್ ಬಾಕ್ಸಿಗೂ ಮಾಡಿಕೊಡಿ, ಅವರು ಖುಷಿಯಾಗಿ ತಿಂತಾರೆ. ಡಿಫ್ರೆಂಟಾಗಿರುತ್ತಲ್ವ ಟೇಸ್ಟು ಕೂಡ. ಇದಾಗಿದೆ, ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡ್ತೀನಿ. ಈಗ ಅದೇ ಪ್ಯಾನಿಗೆ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ಳೋಣ. ಒಂದು ಸಾರಿ ಕೈ ಆಡಿಸ್ಕೊಂಬಿಡೋಣ. ಇದು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಅರಿಶಿನ, ಗರಂ ಮಸಾಲ, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳೋಣ. ಇಷ್ಟೇ ನೋಡಿ, ಇದಕ್ಕೆ ಇನ್ನೇನು ಆ್ಯಡ್ ಮಾಡೋ ಅಂಥದ್ದಿಲ್ಲ. ತುಂಬ ಈಸಿ ಇದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. 1-2 ಚಪಾತಿ ತಿನ್ನೋರು 3-4 ತಿಂತಾರೆ. ನೀವು ಇದಕ್ಕೆ ಕ್ರೀಮ್ ಇದ್ದರೆ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಕ್ರೀಮ್ ಇಲ್ಲ ಅಂತ ಹಾಲು ಹಾಕೋತಿದ್ದೀನಿ ಅಷ್ಟೇ. ಇದು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟೇ ನೋಡಿ, ಇದು ಗ್ರೇವಿ ರೆಡಿ ಆಗಿಬಿಡುತ್ತೆ. ಪನ್ನೀರ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಪನ್ನೀರ್ ಗ್ರೀನ್ ಗ್ರೇವಿ ರೆಡಿ. ಸಖತ್ ಟೇಸ್ಟಿ ಆ್ಯಂಡ್ ಹೆಮ್ಮೆಯಾಗಿರುವಂತಹ ಗ್ರೀನ್ ಪನ್ನೀರ್ ಕರಿ ರೆಡಿ. ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್? ಟ್ರೈ ಮಾಡಿದ್ಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕೋತಿದ್ದೀನಿ. ಈಗ ಪನ್ನೀರ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಂಬಿಡೋಣ. ರೆಡಿಯಾಗಿದೆ ಪನ್ನೀರು. ಚಪಾತಿ ಮಾಡ್ಕೊಂಡು ತಿಂತಾ ಇರೋದೆ. ಸಖತ್ ಟೇಸ್ಟಿಯಾಗಿರುವಂತಹ ಇದು ಚಪಾತಿ, ರೋಟಿ, ನಾನು, ಪೂರಿಗೂ ಚೆನ್ನಾಗಿರುತ್ತೆ. ಇವನ್ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್, ಜೀರಾ ರೈಸ್ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಪುದೀನ ಯಾರ್ಯಾರಿಗೆ ಇಷ್ಟ ಆಗುತ್ತಲ್ಲೋ ಈ ಯಾರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ 1 ಲೈಕ್ ಆ್ಯಂಡ್ ಕಮೆಂಟ್ ಮಾತ್ರ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್.